ನಿನ್ನ ಪಾತ್ರ ಅತ್ಯಂತ ಹಿರಿದು. ನಾನು ನಿನ್ನ ಪ್ರಭು ಭಕ್ತಿ ಹಾಗೂ ಮಾತೃ ಭಕ್ತಿಯಿಂದ ಪ್ರಸನ್ನರಾಗಿದ್ದೇನೆ. ವಿಶ್ವದಲ್ಲೇ ಅತಿ ವಿರಳವಾದ, ಅತಿ ಶ್ರೇಷ್ಠವಾದ, ಅತ್ಯಮೂಲ್ಯವಾದ ಮುತ್ತಿನ ಹಾರವನ್ನು ಆನಂದದಿಂದ ನಾನು ನಿನಗೆ ಕೊಟ್ಟರೆ ಅದಕ್ಕೆ ಇಂತಹ ಅವಸ್ಥೆ ತಂದು ಬಿಟ್ಟೆಯಲ್ಲ. ಮಾತೆ, ನನ್ನ ಉದ್ದೇಶ ಯಾರನ್ನೂ ಅವಮಾನಿಸುವುದಲ್ಲ. ಶ್ರೀರಾಮನ ಸನ್ನಿಧಿಯಲ್ಲಿ ನನ್ನ ಕೊರಳಹಾರವನ್ನೇ ನಿನಗೆ ಕೊಟ್ಟೆ. ಆದರೆ ನಿನ್ನಿಂದ ಈ ರೀತಿಯ ವರ್ತನೆ ನಿರೀಕ್ಷಿಸಲಿಲ್ಲ. ನಿನ್ನ ಈ ವರ್ತನೆಗೆ ಕಾರಣವೇನು ಪುತ್ರ? ಮಾತೆ, ನೀವು ನೀಡಿದ ಮುತ್ತಿನ ಹಾರ ವಿಶ್ವದಲ್ಲೇ ಅತಿ ಅಮೂಲ್ಯ ಶ್ರೇಷ್ಠವೆಂದು ಹೇಳಿದೆ. ಅದನ್ನೇ ಪರೀಕ್ಷಿಸುತ್ತಿದ್ದೇನಮ್ಮ. ದೇವತೆಗಳಿಂದ ಕೊಡಲ್ಪಟ್ಟ ಹಾರ ಅಮೂಲ್ಯವಲ್ಲದೆ ಇರಲು ಹೇಗೆ ಸಾಧ್ಯ ಹನುಮ? ಅಮ್ಮ, ಈ ಸೃಷ್ಟಿಯಲ್ಲಿ ನನ್ನ ಪಾಲಿಗೆ ಅತಿ ಅಮೂಲ್ಯವಾದದ್ದು ಹಾಗೂ ಶ್ರೇಷ್ಠವಾದದ್ದು ನನ್ನ ಪ್ರಭು ಶ್ರೀರಾಮಚಂದ್ರ. ನೀವು ಕೊಟ್ಟಿರುವ ಹಾರದ ಮುತ್ತುಗಳಲ್ಲಿ ನನ್ನ ಪ್ರಭುವನ್ನು ಹುಡುಕುತ್ತಿದ್ದೇನೆ. ನಿನ್ನ ಮಾತಿನ ಆಂತರ್ಯವಾದರೂ ಏನು ಅಲ್ವಾ? ಅಮ್ಮ, ಈ ಯಾವ ಮುತ್ತುಗಳಲ್ಲಿಯೂ ನನ್ನ ಪ್ರಭುವಿನ ಯಾವ ಗುರುತು ಇಲ್ಲ. ಇದು ಹೇಗೆ ತಾನೇ ಶ್ರೇಷ್ಠವಾಗಲು ಸಾಧ್ಯ? ಶ್ರೀರಾಮನಿರದ ಯಾವುದೇ ವಸ್ತುವು ಶ್ರೇಷ್ಠವಲ್ಲ. ಹಾಗಾಗಿ ಇದು ನನಗೆ ನಿರುಪಯುಕ್ತ. ಸಾಮಾನ್ಯ ಮುತ್ತುಗಳಷ್ಟೇ ತೆಗೆದುಕೊಳ್ಳಿ. ಸಕಲ ಜೀವಿಗಳಲ್ಲಿ, ಮನುಷ್ಯರಲ್ಲಿ, ಮರ ಗಿಡಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ, ಅಣು ರೇಣು ಗುಣ ಕಾಷ್ಟಗಳಲ್ಲಿಯೂ ರಾಮನಿರುವನು. ಹಾಗಾದ್ರೆ ನಿನ್ನಲ್ಲಿ ಪ್ರಭು ಇರಬೇಕಲ್ಲವೇ? ನನ್ನ ರೋಮ ರೋಮಗಳಲ್ಲಿ, ನರನಾಡಿಗಳಲ್ಲಿ, ರಕ್ತದಲ್ಲಿ, ಉಸಿರಿನಲ್ಲಿ, ನನ್ನ ಹೃದಯದಲ್ಲಿ ಶ್ರೀರಾಮನ ಹೊರತು ಬೇರೇನು ಇಲ್ಲ.